ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಧನ್ಯಲತಾ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೆ. ಹೌದು, ನಿಮ್ಮ ಸ್ಮೈಲಲ್ಲೇ ಗೊತ್ತಾಗ್ತದೆ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಸಿಂಪಲ್ ಎಲ್ಲರೂ ಮಾಡುವಂಥದ್ದೇ ಒಂದು. ಈಗ ಗ್ರೀನ್ ಪೀಸ್ ಸೀಸನ್ ಅಲ್ವಾ, ಹಸಿ ಹಸಿ ಬಟಾಣಿ ತುಂಬ ಸಿಗ್ತಾ ಉಂಟು. ಹೌದು, ಅದರಿಂದ ಹಸಿ ಬಟಾಣಿಯಿಂದ ಒಂದು ಮಟರ್ ಮಸಾಲ ಹೇಳಿ ಸಿಂಪಲ್ ಒಂದು ಮಾಡೋದು. ಅಂದರೆ ಅದು ಯಾಕೆ ನಾನು ಮಾಡ್ತಿದ್ದೇನೆ, ನೆಕ್ಸ್ಟ್ ಅದರಲ್ಲಿ ನಾನು ಒಂದು ಸಿರಿಧಾನ್ಯದ ಒಂದು ದೋಸೆ ಮಾಡ್ತಿದ್ದೇನೆ. ಅದಕ್ಕೆ ಫಿಲ್ಲಿಂಗಿಗೆ ಮತ್ತು ಅದನ್ನೇ ಯೂಸ್ ಮಾಡಲಿಕ್ಕೂ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಸುರಿಗೆ ಮಾಡಿ ನೆಕ್ಸ್ಟ್ ಆ ಒಂದು ಸಿರಿಧಾನ್ಯದ ಅಂದರೆ ಹೆಲ್ದಿ ದೋಸೆ. ಎಸ್ ಮ್ಯಾಮ್, ನಾವು ಈಗ ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಮಟರ್ ಯಾವ್ದು ಮಾಡೋದು ಅಂತ ಹೇಳೋದಕ್ಕೆ ಫಸ್ಟಿಗೆ ಮಟರ್ ಮಸಾಲ. ಮಟರ್ ಮಸಾಲ ಅಲ್ಲ, ಫಸ್ಟಿಗೆ ಬಣಲ್ ಇಡುವ ನಾವು. ಬಣಲ, ಓಕೆ. ಬಣಲಂತೂ ರೆಡಿಯಾಗಿದೆ. ಫಸ್ಟಿಗೆ ಯಾವ್ದು ಮಾಡೋದಾದ್ರೂ ಒಲೆ ಒರೆಸ್ಬೇಕಲ್ಲ? ಹೌದು. ಓಕೆ, ಇದಕ್ಕೆ ಆಯಿಲ್ ಹಾಕ್ಬೇಕಾ? ಹೌದು, ಸ್ವಲ್ಪ ಬಿಸಿ ಆಗದವಾಗ ಸ್ವಲ್ಪ ಆಯಿಲ್ ಹಾಕು. ಸ್ವಲ್ಪನಾ? ಏನು ಇದಕ್ಕೆ ಯಾವುದಕ್ಕೆ? ಸ್ವಲ್ಪ ಒಂದು 3 ಸ್ಪೂನ್ಸ್. ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಹೆಲ್ದಿ ಆಯಿಲ್. ಹೆಲ್ದಿ ಆಯಿಲ್ ಸಾಕಾ? ಸಾಕು. ಓಕೆ. ಹೆಲ್ದಿ ಆಯಿಲ್ ತಿಂದರೆ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಹೆಲ್ದಿ ವಸ್ತುಗಳೇ ಇರಬೇಕು. ಹೌದು, ಹಾಗಾದರೆ ಮಾತ್ರ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಬಹುದು ಅಲ್ವಾ? ಹೌದು, ಅದು ನಿಮಗೆಲ್ಲ ಹೇಳಬೇಕಲ್ಲ, ಮನೆಯಲ್ಲೆಲ್ಲ ಹೆಣ್ಮಕ್ಳೆಲ್ಲ ಇದ್ದರೆ ಏನೇನು ಆರೋಗ್ಯಕ್ಕೆ ಒಳ್ಳೇದುಂಟು ಅದೇ ಮಾಡೋದಲ್ಲ. ಹೌದು, ನಾವು ಪ್ರೊಫೆಷನಲ್ ಟೀಚರ್ಗಳು, ಅದರಿಂದಾಗಿ ಮಕ್ಕಳಿಗೆ. ಸೊ ಅದಾದ ಕೂಡಲೇ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ, ಓಕೆ. ಅಂದರೆ ಇದು ಫಸ್ಟಿಗೆ ಒಗ್ಗರಣೆ ಟೈಪ್ ಮಾಡ್ಕೊಳ್ತೀವಿ. ಒಗ್ಗರಣೆ ಟೈಪ್ ಮಾಡಿ ಏನಿಲ್ಲ, ವೆರಿ ಸಿಂಪಲ್, ಎಲ್ಲರೂ ಮಾಡುವಂಥದ್ದೇ. ಆ್ಯಕ್ಚುಲಿ ನನಗೆ ಇದು ಈ ನೆಕ್ಸ್ಟಿನ ಒಂದು ಐಟಮ್ಗೆ ಅದರ ಫಿಲ್ಲಿಂಗ್ ಮಾಡಲಿಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೇನೆ ಇವತ್ತು. ವೆರಿ ಹೌದು. ಅದು ಅದಾದ ಕೂಡಲೇ ಸ್ವಲ್ಪ ಕಟ್ ಮಾಡಿದಂಥ ಗಾರ್ಲಿಕ್, ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕರಿಬೇವನ್ನು ಯಾವತ್ತು ನಾವು ಕೈಯಲ್ಲಿ ಹೀಗೆ ಕಟ್ ಮಾಡಿಕೊಂಡು ಹಾಕಿದರೆ ಅದರ ಫ್ಲೇವರ್ ಸ್ವಲ್ಪ ಒಳ್ಳೆ ಸಿಗ್ತದೆ. ಅದಾದ ಕೂಡಲೇ ಸ್ವಲ್ಪ ಶುಂಠಿ ಹಾಕೋಣ. ಶುಂಠಿ ಅಲ್ಲ, ನಾವು ಎಷ್ಟು ಏನು ಬೆಳ್ಳುಳ್ಳಿ ಹಾಕಿದ್ವಿ ಅಷ್ಟೇ ಅಷ್ಟೇ ಶುಂಠಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೆಂಡ್ಸ್ ಅಲ್ಲ, ಎಲ್ಲಿ ಹೋದ್ರು. ಹೌದು, ಜಿಂಜರ್ ಗಾರ್ಲಿಕ್. ಹೌದು. ಇದೀಗ ಸೋಂಫ್ ಹಾಕ್ತಿದ್ದೇನೆ ನಾನು 1 ಸ್ಪೂನಿನಷ್ಟು. ಓಕೆ, ಅದು ಸ್ಮೆಲ್ಲಿಗೆಲ್ಲ ಸ್ಮೆಲ್ಲಿಗೆ, ಪ್ಲಸ್ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನು ಸಹ ಮೇಂಟೈನ್ ಮಾಡ್ತದೆ. ಮತ್ತು ಸ್ವಲ್ಪ 1 ಸ್ಪೂನಿನಷ್ಟು ಕಟ್ ಮಾಡಿದ ಮೆಣಸು, ಕಾಯಿ ಮೆಣಸು. 1 ಸ್ಪೂನ್ ಸಾಕಾಗ್ತದ ನಾವು ಅದಕ್ಕೆ? ಈಗ ಇನ್ನು ನಾವು ಬೇರೆ ಖಾರ ಹುಡಿ ಹಾಕ್ತೇವೆ. ಮತ್ತೆ ಈಗ ಇದು ಖಾರದ ಹುಡಿ ಹಾಕದವರು ಈ ಮೆಣಸನ್ನು ಜಾಸ್ತಿ ಮಾಡ್ಕೊಳ್ಬೋದು.
ಆಮೇಲೆ ನೀರುಳ್ಳಿ ಈರುಳ್ಳಿ ಒಂದು ನೀರುಳ್ಳಿ, ಸಣ್ಣ ನೀರುಳ್ಳಿ ಅಂತ ತಗೊಂಡಿದ್ದೆ. ನನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ, ಈಗ ಸ್ವಲ್ಪ ಮಾಡೋದ್ರಿಂದ ಕ್ವಾಂಟಿಟಿಯ ಪ್ರಕಾರ ನಾವೊಂದು 1/4 kg ಅಷ್ಟು ಮಾಡೋದಾದ್ರೆ ಒಂದು ನೀರುಳ್ಳಿ ಸಾಕು. ಈಗ ನೀವು ನಮಗೆ ಇಬ್ಬರಿಗೆ ಮಾಡ್ತಾ ಇದ್ದೀರಿ. ಒಂದು ನೀವು ಟೀಚಿಂಗ್ ಮಾಡ್ತಾ ಇದ್ದೀರಲ್ಲ? ಹೌದು. ಈಗ ನಾನು ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೇನೆ, ಅದರಿಂದಾಗಿ ಈಗ ಹೋಗ್ತಾ ಇಲ್ಲ. ಆದರೂ ಟೀಚರ್ ನಾನು 24 years ಸರ್ವಿಸ್ ಮಾಡಿದ್ದೇನೆ. ವಾಲಂಟಿಯರ್ ಈಗ ರಿಟೈರ್ಮೆಂಟ್ ತಗೊಂಡದ್ದು. ಮನಸ್ಸಾದ ಹೋಗ್ಬೋದು ಈಗ. ಅಲ್ಲ, ನಿಮ್ಮನ್ನು ನೋಡುವಾಗ, ನೀವು ಮಾತಾಡೋ ಸ್ಟೈಲಲ್ಲಿ ನೋಡುವಾಗ ಅದೇ ಟೀಚಿಂಗ್ನ ಸ್ಟೈಲೇ ಉಂಟು. ಅಂದರೆ ಸ್ಟ್ರಿಕ್ಟ್ ಕಾಣ್ತಿದ್ರೆ. ಹೌದು, ನಾನು ಒನ್ ಆಫ್ ದ ಸ್ಟ್ರಿಕ್ಟ್ ಟೀಚರ್. ಈಗ ನನಗೆ ಸ್ವಲ್ಪ ಕೊತ್ತಂಬರಿ ಹುಡಿ ಮತ್ತು ಮೆಣಸಿನ ಹುಡಿ, ಸ್ವಲ್ಪ ಒಂದೊಂದು ನಾವು ಖಾರಕ್ಕೆ, ನಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಹುಡಿ ಹಾಕೋದು ನಾವು. ಈಗ ನಾವೊಂದು ಅರ್ಧ ಚಮಚದಷ್ಟು ಹಾಕುವ, ಯಾಕಂದರೆ ಸಾಕು 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 ಸಾಕು. ಮತ್ತು ಕೊತ್ತಂಬರಿ ಹುಡಿ ಕೊಡಿ. ಕೊತ್ತಂಬರಿ ಹುಡಿ ಅಲ್ಲ, ಇದಕ್ಕೆ ಹಾಕಲ? ಅದಕ್ಕೆ ಕೊಡಿ. ಅಷ್ಟೇ ಕೊತ್ತಂಬರಿ ಹುಡಿ ಹಾಕ್ತಿದ್ದೇನೆ ನಾನು. ನಾನು ಸ್ವಲ್ಪ ಖಾರ ಕಡಿಮೆ ಹೇಳು, ಅದರಿಂದ ಖಾರ ಹೆಚ್ಚು ಬೇಕಿದ್ದವರು ಖಾರ ಹೆಚ್ಚು ಹಾಕ್ಬೋದು. ಇನ್ನು ಸ್ವಲ್ಪ ಗರಂ ಮಸಾಲೆ ಪುಡಿ. ಗರಂ ಮಸಾಲೆ ಪುಡಿ, ಗರಂ ಮಸಾಲೆ ಕೂಡ ಅಷ್ಟು ಅದು ಸ್ವಲ್ಪ ಕಡಿಮೆ, ಅದಕ್ಕಿಂತ 1/4 ಚಮಚದಷ್ಟು. ಗರಂ ಮಸಾಲೆ ಎಲ್ಲ ಸ್ಮೆಲ್ಲಿಗೆ ಒಳ್ಳೆಯದಲ್ಲ? ಸ್ಮೆಲ್ಲಿಗೆ, ಪರಿಮಳ ಸಾಕು. ತುಂಬ ಕ್ವಾಂಟಿಟಿ ಮಾಡುವಾಗ ಅರ್ಧ ಚಮಚ ಹಾಕುವುದು, ಅರ್ಧವಾ 1 ಚಮಚ. ಕೆಲವರಿಗೆ ಗರಂ ಮಸಾಲೆ ಸ್ಮೆಲ್ ಕೆಲವರಿಗೆ ಖುಷಿ ಆಗೋದಿಲ್ಲ ಅಂತವ್ರು ಅದನ್ನು ಸ್ಕಿಪ್ ಸಹ ಮಾಡ್ಬೋದು. ಇದಕ್ಕೆ ಅರಿಶಿನ ಹುಡಿ ಹಾಕಿಕೊಂಡು ಸ್ವಲ್ಪ ಅರಿಶಿನ ಹುಡಿ, 2 ಚಿಟಿಕೆ. 2 ಚಿಟಿಕೆ, 1 ಚಿಟಿಕೆ 2 ಚಿಟಿಕೆ ಅಲ್ಲ ಸಾಕ? ಈ ಚಿಟಿಕೆ ಎಲ್ಲ ನಾವು ನಾರ್ಮಲ್ ಆಗಿ ಗಂಜಿ ಊಟ ಮಾಡುವಾಗ ಉಪ್ಪು ಹಾಕ್ತೇವಲ್ಲ, ಆ ಥರ ಮಾಡಿ. ಈಗ ನಾನು ಈ ಫ್ರೆಶ್ ಮಟರ್ ತಗೊಂಡಿದ್ದೇನೆ, ಅದನ್ನು ಅದು ನೀವು ಅದನ್ನ ಬೇಯಿಸಲಿಲ್ಲ. ಈಗ ಇದು ಅಂದರೆ ಈಗ ನಾವು ಡ್ರೈಡ್ ಇದು ಬಟಾಣಿ ತಗೊಳ್ಳೋದು, ಅದನ್ನು ಮೊದಲೇ ಬೇಯಿಸಬೇಕು, ಮಾಡಬೇಕು. ಈಗ ನಾನು ಹೇಳಿದೆಲ್ಲ, ಈಗ ಸೀಸನ್, ಅದರಿಂದಾಗಿ ಹಸಿ ಬಟಾಣಿ ಸಿಗ್ತಾ ಉಂಟು. ಅದನ್ನು ನಾನೀಗ ಪೀಲ್ ಮಾಡಿ ಇಟ್ಟುಕೊಂಡು ತಂದದ್ದು, ಕ್ಲೀನ್ ಮಾಡಿ ನೆನೆಸಿಡ್ಬೇಕಂತ ಇಲ್ಲ. ಇದು ನಾನು ಸ್ವಲ್ಪ ನೀರಿನಲ್ಲಿ ತೊಳೆಯುವಾಗ ನೀರು ಬಸಿಲಿಕ್ಕೆ. ಹಸಿ ಆದರೆ ಬೇಗ ಬೇಯ್ತದೆ, ಹಸಿ ಆದರೆ. ಬಟ್ ಡ್ರೈ ಬಟಾಣಿ ಇರ್ತದಲ್ಲ, ನಾವೀಗ ಈ ಸೀಸನ್ ಅಲ್ಲದ ಟೈಮ್ನಲ್ಲಿ ತಗೊಳ್ತೇವೆ, ಆಗ ನಾವು ಅದನ್ನು ಬೇಯಿಸಿ ಕುಕ್ಕರ್ನಲ್ಲಿ ಬೇಯಿಸಬೇಕಾಗ್ತದೆ. ಸ್ವಲ್ಪ ನೀರಿನಲ್ಲಿ ಹಾಕಿಟ್ಟು ನೆನೆಸಿಟ್ಟು ಮಧ್ಯಾಹ್ನ ಸಂಜೆ ಈಗ ಇದಕ್ಕೆ ಚೂರು ನೀರು ಹಾಕ್ಬೇಕು, ಒಂದು ಕಾಲು ಲೋಟ ಸಹ ಬೇಡ, ಅದಕ್ಕಿಂತ ಸಹ ಕಡಿಮೆ, ಅಂದರೆ ಜಸ್ಟ್ ಒಂಚೂರು ಬೇಯಲಿಕ್ಕೆ ಸಾಕು. ಈಗ ಇದನ್ನು ಸ್ವಲ್ಪ ಇದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ. ಫೈನಲ್ ಟಚ್ ಉಪ್ಪು ಹಾಕಲೇಬೇಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಜಾಸ್ತಿ ಇಡಲ್ಲ, ಸ್ವಲ್ಪ ಗಟ್ಟಿ ದೊಡ್ಡದು ಮಾಡಿ. ನಾನು ಮುಚ್ಚಿ ಇಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ತುಂಬ ಒಳ್ಳೆಯದು. ಒಂದು 5 ನಿಮಿಷ ಬೆಂದರೆ ಸಾಕಲ್ಲ? 5 ನಿಮಿಷ ಸ್ವಲ್ಪ. ಓಕೆ ಮ್ಯಾಮ್, ನೀವು ಇದೊಂದು 2 ನಿಮಿಷ ಬೇಯಬೇಕಲ್ಲ. ಈಗ ಹೇಳಿ, ನಿಮ್ಮ ಟೀಚಿಂಗ್ ಫೀಲ್ಡ್ ಒಂದು, ಮತ್ತು ಬೇರೆ ಏನೇನು ಹವ್ಯಾಸ ಎಲ್ಲ ಉಂಟು ನೀವು? ಹೀಗೆ ಹವ್ಯಾಸಗಳು ಹೇಳಿದರೆ, ನಾನು ಹೆಚ್ಚಾಗಿ ಈ ಟೆಂಪಲ್ಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಟೆಂಪಲಲ್ಲಿ ಸೇವೆ ಮಾಡ್ತೇನೆ, ಮತ್ತು ಭಜನೆಗೆ ಹೋಗ್ತೇನೆ, ಲಲಿತಾ ಸಹಸ್ರನಾಮ ಹೋಗ್ತೇನೆ, ಹಾಗೆ ಎಲ್ಲ ದೇವಸ್ಥಾನಗಳಲ್ಲಿ ನನ್ನ ಜೊತೆ. ಇಲ್ಲಿ ಈಗ ಜಸ್ಟ್ ಈಗ ಮಾರಿಯಮ್ಮ ಟೆಂಪಲ್ನಲ್ಲಿ ಇದಾಗುವಾಗ ಅದಕ್ಕೆ ಹೋಗ್ತೇನೆ, ಕುದ್ರೋಳಿ ಟೆಂಪಲಲ್ಲಿ ಆಗುವಾಗ ಅಲ್ಲಿ ಸ್ವಲ್ಪ ಈ ಪ್ರಸಾದಗಳು ಅದನ್ನೆಲ್ಲ ಕಟ್ಟುವಾಗ ಇದಿರುವಾಗ ಅವುಗಳಿಗೆ ಮಾಡ್ಲಿಕ್ಕೆ ಹೋಗ್ತೇನೆ, ಭಜನೆ ಮತ್ತೆ ನಾನು ಕೆಲವು ಸಂಘ ಸಂಸ್ಥೆಗಳಲ್ಲಿ. ಸ್ತ್ರೀ ಶಕ್ತಿ ಎಲ್ಲ ಬೇಕೇ ಬೇಕಲ್ಲ? ಅಲ್ಲ, ಸ್ತ್ರೀ ಶಕ್ತಿ ಅಲ್ಲ, ನಮ್ಮದೇ ಒಂದು ಸಂಘಗಳು ಅಂತದಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿ ಎಲ್ಲ ಆಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಬೇಯಿತಂತ ಕಾಣ್ತದೆ. ಓಕೆ, ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಇದನ್ನು ಸ್ವಲ್ಪ ಅದರಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳೋಣ. ಅದರಲ್ಲೇ ಸ್ಮ್ಯಾಶ್ ಮಾಡುವ? ಅದರಲ್ಲೇ ಮಾಡುವ, ಇದು ಈಸಿ ಕೆಲಸ ಅಲ್ಲ? ಹೌದು, ಮತ್ತೆ ಅದನ್ನೇ ಇದು ಮಾಡಿದರೆ ಆಯಿತು.
ಹಸಿ ಬಟಾಣಿ ಬೇಗ ಬೇಯ್ತದೆ. ಬಟ್ ಈ ಡ್ರೈ ಬಟಾಣಿ ಉಂಟಲ್ಲ ಅದು ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಹೊತ್ತು. ಅದರಲ್ಲಿ ಸಹ ಕೆಲವು ಬಟಾಣಿಗಳಲ್ಲಿ ಒಮ್ಮೊಮ್ಮೆ ಎಷ್ಟು ನೀರಿನಲ್ಲಿ ಹಾಕಿದ್ರೆ ಸಹ ಅಥವಾ ಎಷ್ಟು ನಮ್ಮ ಕುಕ್ಕರಲ್ಲಿ ವಿಸಿಲ್ ತೆಗೆದ್ರು ಸಹ ಅದು ಬೇಯಲಿಕ್ಕೆ ಕೇಳುವುದಿಲ್ಲ ಕೆಲವೊಂದ್ಸರಿ. ಕರೆಕ್ಟಾಗಿ ನೀರಿಗೆ ನೆನೆ ಹಾಕಿದ್ರೆ ನೆನೆ ಹಾಕಿದಂತ ಅಲ್ಲ, ಕೆಲವು ಬಟಾಣಿಗಳು ಹಾಗೆ ಇರ್ತವೆ. ಈಗ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿಕೊಳ್ಳೋಣ. ಹಾಗಾದ್ರೆ ಈಗ ಫೈನಲ್ ಟಚ್ ಅಂತ ಬಂತು. ಇನ್ನು ಸರ್ವ್ ಮಾಡೋದು ಮಾತ್ರ ಬಾಕಿ. ಓಕೆ, ಹಾಗಾದ್ರೆ ಈಗ ನಮ್ಮದು ಮಟರ್ ಮಸಾಲೆ ರೆಡಿ ಆಗಿದೆ. ಇದೀಗ ನನಗೆ ನೆಕ್ಸ್ಟ್ ನಾನು ಮಾಡೋ ದೋಸೆಗೆ ಅದಕ್ಕೆ ಫಿಲ್ಲಿಂಗ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ನಾನು ಅದನ್ನು ಗ್ರೇವಿ ಹೇಗೆ ನೀರು ಏನು ಮಾಡಲಿಲ್ಲ. ಓಕೆ, ಅದು ಏನು ಅಂತ ಆಮೇಲೆ ನೋಡು. ಹಾಗಾದ್ರೆ ಈಗ ಇದನ್ನು ಸರ್ವ್ ಮಾಡೋದಲ್ಲ? ಓಕೆ ಓಕೆ, ಈಗ ಸರ್ವ್ ಮಾಡೋದಲ್ಲ. ಈಗ ಇದನ್ನು ಖಾಲಿ ನಾನು ಇದಕ್ಕೆ ಇದನ್ನು ನಾವು ಚಪಾತಿ ಜೊತೆಗೂ ತಿನ್ಬಹುದು, ಅನ್ನದ ಜೊತೆಗೂ ತಿನ್ಬಹುದು. ನಿಮ್ಗೆ ಈಗ ನಿಮ್ಮ ಹತ್ರ ಮಟರ್ ಮನೆಯಲ್ಲಿ ಉಂಟು, ಏನು ಪದಾರ್ಥ ಇಲ್ಲ, 5 ನಿಮಿಷದಲ್ಲಿ ಗಂಜಿ ಮಾಡುದು ಇದನ್ನು ಮಾಡಿಕೊಂಡು ತಿನ್ನೋದು. ಖಾಲಿ ಉಪ್ಪಿನಕಾಯಲ್ಲಿ ತಿನ್ನೋದಕ್ಕಿಂತ ಈ ತರ ತಿನ್ಬೋದು, ಇದು ಮಾಡಿಕೊಳ್ಬಹುದು. ಮತ್ತೆ ನಾವು ಈ ಸೀಸನ್ ಅಲ್ಲಿ ಏನ್ ಮಾಡ್ಬೇಕಾದ್ರೆ ನಾನೆಲ್ಲ ಹೀಗೆ ಮಾಡ್ತೇನೆ. ಈಗ ಈ ಮಟರ್ನ ಬೆಲೆ ಸ್ವಲ್ಪ ಈಗ ಕಡಿಮೆ ಇರುವಾಗ ತುಂಬಾ ತೆಕೊಂಡು ಒಂದು 5-6 kg ತೆಕೊಂಡು ಅದನ್ನು ಪೀಲ್ ಮಾಡಿ ಇಟ್ಟುಕೊಂಡು ಡೀಪ್ ಫ್ರೀಸ್ ಅಲ್ಲಿ ಇಟ್ಟರೆ, ನಾನು ಹಾಗೆ ಮಾಡುದು. ಡೀಪ್ ಫ್ರೀಸ್ ಅಲ್ಲಿ ಇಟ್ಟರೆ ಸಾಧಾರಣ ಒಂದು 6 ತಿಂಗಳು ನಮ್ಗೆ ಬರ್ತದೆ. ಕೆಲವರು ತುಂಬಾ ಈ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಅಥವಾ ಏರ್ ಟೈಟ್ ಕವರ್ ಅಲ್ಲಿ ಹಾಕಿ 1 ವರ್ಷ ಎಲ್ಲ ಯೂಸ್ ಮಾಡಬಹುದು. ಮಟರ್ ಮಸಾಲ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಳಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿ ಬಂದಿದೆ. ಒಂದು 5 ನಿಮಿಷ 5-10 ನಿಮಿಷ ಇದ್ರೆ ರೆಡಿ ಮನೇಲಿ ಇದ್ರೆ. ನಮ್ಮ ಅಡಿಗೆಗಳೆಲ್ಲ ಯಾವಾಗಲೂ 5 ನಿಮಿಷ 10 ನಿಮಿಷ ಅದು. ಯಾಕೆ ಹೇಳಿದ್ರೆ ಬೇಗ ಬೇಗ ಆಗ್ತದಲ್ಲ, ಮತ್ತೆ ಕೆಲಸ ಇನ್ನೊಂದಕ್ಕೆ ಹೋಗ್ಬೇಕಲ್ಲ, ಹಾಗೆ ಈಸಿ ಆಗ್ತದೆ. ಸಖತ್ತಾಗಿ ಬಂದಿದೆ, ಟೇಸ್ಟಿ ಆಗಿರ್ಬೋದಲ್ಲ, ನೋಡುವ ಅದರ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಧನ್ಯಲತಾ ಮ್ಯಾಮ್ ಇವರು ಮಟರ್ ಮಸಾಲ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ತಿನ್ನೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಟರ್ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಶುಂಠಿ, ಸೋಂಪು, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಅರುಣಾ ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಹಸಿ ಬಟಾಣಿ, ಸ್ವಲ್ಪ ನೀರು ಹಾಕಿ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಿ ಹುರಿದು ಬೇಯಿಸಿ. ಸಣ್ಣ ಉರಿಯಲ್ಲಿ 5 ನಿಮಿಷಗಳ ಕಾಲ ಬೇಯಿಸಿ. ಬಟಾಣಿ ಬೆಂದ ನಂತರ ಕಿವುಚಿಕೊಂಡು ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಬಿಸಿ ಬಿಸಿಯಾದ ಮಟರ್ ಮಸಾಲ ಸವಿಯಲು ಸಿದ್ಧ. ಓಕೆ, ಮಟರ್ ಮಸಾಲ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ಇದರ ಜೊತೆ ಇನ್ನೊಂದು ಡಿಶ್ ಕೂಡ ಮಾಡ್ತೇನೆ ಅಂತ ಹೇಳಿದರು ಧನ್ಯಲತಾ ಮ್ಯಾಮ್. ಅದು ಏನು ಅಂತ ಆಮೇಲೆ ನೋಡುವ. ಹಾಗಾದ್ರೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಟೋಸ್, ಮೆಕಾಯ್ ಹೋಮ್ ಅಪ್ಲೈಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಧನ್ಯಲತಾ ಮ್ಯಾಮ್ ಆವಾಗಲೇ ಒಂದು ಡಿಶ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಫಿಲ್ಲಪ್ ಮಾಡಲಿಕ್ಕೆ ಈಗ ದೋಸೆ ಮಾಡ್ತಾನೆ ಅಂತ ಹೇಳಿದರು. ಯಾವ ದೋಸೆ ಹೇಗೆ ಮಾಡ್ತಾರೆ ಅವ್ರ ಜೊತೆ ಕೇಳುವಲ್ಲ. ಓಕೆ ಮ್ಯಾಮ್, ಇವಾಗ ದೋಸೆ ಮಾಡ್ತಿದ್ವಿ ಅಂತ ಹೇಳಿದ್ರಲ್ಲ? ಹೌದು, ನಾವೀಗ ನಾರ್ಮಲ್ ದೋಸೆ ಸಿರಿಧಾನ್ಯದಿಂದ ಒಂದು ದೋಸೆ. ಸಿರಿಧಾನ್ಯ ಅಂತ ಹೇಳಿದ್ದ. ಸಿರಿಧಾನ್ಯಗಳು ಏನ್ ಮಾಡ್ತವೆ, ನಮ್ಮ ಬಾಡಿಯಲ್ಲಿರುವಂತಹ ಕೆಲವು ರೋಗಗಳನ್ನು ಗುಣಪಡಿಸುವಂತ ಶಕ್ತಿ ಇರುವಂತಹ ಸಿರಿಧಾನ್ಯ. ಅದಕ್ಕೆ ಈಗ ಹೇಳ್ತಾರೆ ಸಿರಿಧಾನ್ಯಗಳನ್ನು ಹೆಚ್ಚು ಯೂಸ್ ಮಾಡಿ. ಸ್ವಲ್ಪ ಏಜ್ ಆಗ್ತಾ ಹೋಗುವಾಗ ನಾವು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಯೂಸ್ ಮಾಡಿದ್ರೆ ನಮ್ಮ ವಿಟಮಿನ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಇದು ಸಾಮೆ ಎಂಬುದು ಸಹ ಹಾಗೆ ಸಿರಿಧಾನ್ಯದಲ್ಲಿ ಒಂದು ವಿಧ. ಅದು ಈಗ ನಾವು ಯಾವಾಗಲೂ ಉದ್ದಿನ ದೋಸೆ ಮಾಡೋದು ಹೇಗೆ ಹೇಳಿದ್ರೆ, ಉದ್ದು ಹಾಕ್ತೇವೆ, ಉದ್ದಿಗೆ 1/4 ಲೋಟೆ ಉದ್ದಿಗೆ ಒಂದು 3 ಗ್ಲಾಸಿನಷ್ಟು ಅಥವಾ 2 ಗ್ಲಾಸಿನಷ್ಟು ಅಕ್ಕಿ ಹಾಕಿ ಉದ್ದಿನ ದೋಸೆ ಮಾಡ್ತೇವೆ. ಅದಕ್ಕೆ ಮೆಂತೆ ಹಾಕ್ತೇವೆ. ಇದು ಹಾಗೆ ಮೆಂತೆ ಮತ್ತು ಉದ್ದನ್ನು ನೆನೆಸಿಡುದು, ಅದರೊಟ್ಟಿಗೆ ಸ್ವಲ್ಪ ಈ ಸಾಗು ಹೇಳ್ತೇವೆ, ಸಾಬುದಾನ, ಅದನ್ನು ಸಹ ನೆನೆಸಿ ಅದು ಹಾಕಿದ್ರೆ ಸ್ವಲ್ಪ ಸ್ಮೂತ್ನೆಸ್ ಬರಲಿಕ್ಕೆ ಯಾವುದಕ್ಕೆ ನಮ್ಮ ಮಾಡುವ ದೋಸೆಗೆ. ಅಲ್ಲದೆ ಈ ಸಾಮೆ ಎಂಬುದು ನೋಡಿ, ಇದು ಸಾಮೆ
ಸಿರಿಧಾನ್ಯಗಳಲ್ಲಿ ಒಂದು ವಿಧ. ಓಕೆ ಓಕೆ. ಹೆಚ್ಚಾಗಿ ಈಗ ಸಿರಿಧಾನ್ಯಗಳ ಶಾಪ್ಗಳು ಇರ್ತವೆ, ಅವುಗಳಲ್ಲಿ ಈ ತರದ ಸಿರಿಧಾನ್ಯಗಳು ಬೇರೆ ಬೇರೆ ನಮೂನೆಯ ಸಿರಿಧಾನ್ಯಗಳುಂಟು. ಬೇರೆ ಬೇರೆ ನಮೂನೆಯ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ ಬೇರೆ ಬೇರೆ ತರದ, ನಾನು ಹಿಂದಿನ ನಿಮ್ಮ ಇದರಿಂದ ನಾನೊಂದು ಪುಲಾವ್ ಮಾಡಿದ್ದೇನೆ ಸ್ಯಾಮಿಯಿಂದ. ಹಾಗೆ ಈಗ 1:4 ಅಥವಾ 1:3 ಹಾಗೆ ಯೂಸ್ ಮಾಡ್ಬೋದು. ಈಗ ಫಸ್ಟಿಗೆ ಈ ನಾನು ಇದನ್ನು 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಉದ್ದು, ಸಾಬುದಾನ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಮೆಂತೆ, ಇದು 3 ಅಂಶ ಒಟ್ಟಿಗೆ 4 ಅಂಶ ಒಟ್ಟಿಗೆ ಸೇರಿಸಿ ನಾವು ಗ್ರೈಂಡ್ ಮಾಡೋದು. ಹಾಗಾದ್ರೆ ಈಗ ಫಸ್ಟಿಗೆ ಮಿಕ್ಸ್ ಬೇಕಲ್ಲ. ಓಕೆ. ಸರಿಗೆ ಉದ್ದು ಇದನ್ನೆಲ್ಲ ಇದು 6 ಗಂಟೆಗಳು ಮಿನಿಮಮ್ 6 ಗಂಟೆಗಳ ಕಾಲ ನಾವು ನೆನೆಸಿಡ್ಲೇಬೇಕು. ಯಾಕೆ ಹೇಳಿದರೆ ಚೆನ್ನಾಗಿ ಬರಬೇಕಾದ್ರೆ 6 ಗಂಟೆ ಬೇಕು, ಚೆನ್ನಾಗಿ ಬರ್ಬೋದು ಹೇಳಿದರೆ ಮತ್ತೆ ಅದರಲ್ಲಿರುವ ಎಲ್ಲ ಪೌಷ್ಟಿಕಾಂಶಗಳಂತೆ ಅದರಲ್ಲಿ ಸೇರಿಕೊಳ್ಬೇಕಾದ್ರೆ 6 ಗಂಟೆಗಳ ಕಾಲ ನಾವು ನೆನೆಸಿಡ್ಲೇಬೇಕಂದ್ರೆ ಅರ್ಜೆಂಟಲ್ಲಿ ಯಾವುದೇ ಒಂದು ಇದನ್ನು ಮಾಡ್ಲಿಕ್ಕೆ ಹೋಗ್ಬೋದು. ನೆನೆಸಿಟ್ಟಂಥದ್ದು ಬೇಗ ಮಾಡಿದರೆ ಹೊಟ್ಟೆಗೂ ಹಾಳು ಅಂತ. ಇದು ಮತ್ತೆ ಇದು ಸಾಮೆ ಹೇಳಿದೆಲ್ಲ, ಇದು ಕಸಕಸಲ್ಲ, ಇದು ಸಾಮೆ ಎಂಬುದೊಂದು ಸಿರಿಧಾನ್ಯ. ನೋಡ್ಲಿಕ್ಕೆ ಸ್ವಲ್ಪ ಹಾಗೆ ಹಾಗೆ ಉಂಟು. ಇದರ ಟೇಸ್ಟು ಸ್ವಲ್ಪ ಬೇರೆ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿ ಹೇಳಿದರೆ ನಮ್ಮ ಅಕ್ಕಿಗಳಷ್ಟು ರುಚಿ ಬರುವುದಿಲ್ಲ ಇದು. ಸಾಮೆಯ ರುಚಿ. ಸಾಮೆಯ ರುಚಿಯೇ ಸಾಮೆ. ಅದಕ್ಕೆ ನೀರು ಬೇಕು, ಸ್ವಲ್ಪ ನೀರು ಬೇಕು. ಸಾಕು ನೋಡುವ, ಬೇಕಿದ್ರೆ ಮತ್ತೆ ಹಾಕೊಳ್ಳೋಣ. ಸ್ವಲ್ಪ ದೋಸೆ ಹಿಟ್ಟಿನ ಹದ ಹೇಗೆ ನಾವು ಉದ್ದಿನ ದೋಸೆ ಮಾಡ್ತೇವೆ ಅದೇ ರೀತಿ ದೋಸೆ ಮಾಡೋದು. ಬಸ್ ಹಾಗೆ ಫರ್ಮೆಂಟ್ ಆಗ್ಲಿಕ್ಕೆ ಸಹ ಬಿಡ್ಲಿಕ್ಕೆ ಉಂಟು. ಈಗ ಗ್ರೈಂಡ್ ಮಾಡಿ ದಪ್ಪ ಬೇಕಲ್ಲ. ಇದಕ್ಕೆ ಉಪ್ಪು ಏನು ಈಗಲೇ ಮತ್ತೆ ಹಾಕೋ, ಉಪ್ಪು ಹಾಕೋ. ಸಾಧಾರಣ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು. ಹೇಗೆ ಓಕೆ, ನೋಡಿ ಹೇಗಾಗಿದೆ. ಸಾಕಾ? ಸಾಕು. ನಾವು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂಥರ ಉದ್ದ ಹಾಕಿದ ಬಂದ ಒಂಥರ ಬೇರೆ ಈ ಬ್ಯಾಟರಿಯ ಪರಿಮಳ ಹಬ್ಬಕ್ಕೆಲ್ಲ ಜಾಸ್ತಿ ಅದೇ ಮಾಡುದಿಲ್ಲ, ಹಬ್ಬದ ಏನು ವಾತಾವರಣ ಬರುತ್ತೆ. ಸೊ ಚೂರು ಇದಕ್ಕೆ ನೀರು ಹಾಕೊಂಡು ನಾವು ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಈಗ ಆ್ಯಕ್ಚುಲಿ ಈಗ ನಾನು ಇದು ಕೈಯಲ್ಲಿ ನಿಜವಾಗಿ ಮನೆಯಲ್ಲಿ ನಾವು ಹೇಗೆ ತಿರುಗಿಸ್ಬೇಕು ಹೇಳಿದರೆ ಈ ಬ್ಯಾಟರ್ ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು. ದೊಡ್ಡ ಪಾತ್ರೆ ಇರುತ್ತೆ. ಇದೀಗ ನಾವು ಸ್ವಲ್ಪ ಮಾಡಿದಲ್ಲ, ಮನೆಯಲ್ಲಿ ಮಾಡೋ ನಾವು ತುಂಬ ಮಾಡ್ತೇವೆ. ಕೈಯಲ್ಲಿ ಚಂದ ಮಾಡಿ ಒಂದೇ ಇದರಲ್ಲಿ ಹೇಳ್ತೇವೆ ಬರಬೇಕಾದ್ರೆ ಆ ಥರ ಮಾಡಬೇಕಲ್ಲ. ಒಂದೇ ಸೈಡಿಗೆ ಹೀಗೆ 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 ತಿರುಗಿಸಿ ಒಂದು ಅದಂದ್ರೆ ಅದರಲ್ಲಿರುವ ಏರನ್ನು ನಾವು ಹೊರಗೆ ತೆಗೆಯುವುದಂತೆ. ತೆಗೆದು ಇದನ್ನು 8 ಗಂಟೆಗಳ ಕಾಲ ಏನು ಮಾಡಬೇಕು, ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಮಾಡಲಿಕ್ಕೆ ದೋಸೆ ಇದು ಲೆಕ್ಕ ಪ್ರಕಾರ ನಾವು ಹೇಗೆ ಉದ್ದಿನ ದೋಸೆ ಮಾಡ್ತೇವೆ ಮುಚ್ಚಿಟ್ಟು ಇದನ್ನು ಇಡಬೇಕು. ಈಗ ನಾನೇನು ಮಾಡಿದ್ದೇನೆ, ನಿನ್ನೆ ರಾತ್ರಿ ಮಾಡಿ ಸೇಮ್ ಇದನ್ನು ಇಟ್ಟಿದ್ದೇನೆ. ಈಗ ನಾವೀಗ ದೋಸೆಗೆ ಒಂದು ಕಾವಲಿ ಇಟ್ಟುಕೊಳ್ಳೋಣ. ಹಾಗಾದ್ರೆ ನಾವು ಅದನ್ನು ನಾವು ಈಗ ನೈಟ್ ದೋಸೆ ಮಾಡಿ ತಿನ್ಬೇಕು. ಈಗ ಕಾವಲಿ ಇಡ್ಲಾ? ಓಕೆ. ತವಾ ಇಟ್ಟಾಗ ಅದಕ್ಕೆ ಆಯಿಲ್ ಹಾಕ್ಬೇಕಾ? ಇಲ್ಲ ಇಲ್ಲ, ಈಗ ಸ್ವಲ್ಪ ಇದಕ್ಕೆ ಹೀಗೆ ನೀರು ಚುಮ್ಕಿಸ್ಕೊಳ್ಳೋಣ. ಇದು ಸ್ಟ್ರೀಟ್ ಫುಡ್ ಅಲ್ಲೆಲ್ಲ ನಾವು ಈಗ ನೀರು ಹಾಕ್ತೇವಲ್ಲ ಆ ಥರದ ಹಾಗೆ ಅಲ್ಲ. ಮನೆಯಲ್ಲಾದ್ರೆ ಸ್ವಲ್ಪ ಸ್ಟೈಲಲ್ಲಿ ಮಾಡುವ. ಹೌದು, ಮನೆಯಲ್ಲಾದ್ರೆ ಒಂದು ಏನು ಇಡಿಸುಡ್ಡಿಯ ಕಡ್ಡಿ ಥರ ಇರುತ್ತಲ್ಲ ಅದರಲ್ಲಿ ಮಾಡ್ತಾರಲ್ಲ. ನಾನು ಮಾಡಲಿಲ್ಲ ಇಷ್ಟವರೆಗೆ ಇಡಿಸುಡ್ಡಿ ಅಂದ್ರೆ ಈ ಒಂದು ಉದ್ದದ ನೀಟಾದ ಅದಕ್ಕೋಸ್ಕರ ಇಟ್ಟುಕೊಳ್ತಾರೆ ಕೆಲವರು. ಹೌದು, ನಾರ್ತ್ ಕೇಂದ್ರದಲ್ಲೆಲ್ಲ ನಾನು ಅದರಲ್ಲೇ ಹೀಗೆ ಮಾಡೋದು. ಕರೆಕ್ಟ್. ಇದಕ್ಕೆ ಆಯಿಲ್ ಹಾಕಿದ್ರೆ ಮಾತ್ರ ಆಯಿಲ್ ಇದರ ಮೇಲೆ ಹಾಕೊಳ್ಬೋದು, ತುಪ್ಪ ಹಾಕೊಳ್ಬೋದು. ಹೆಚ್ಚಾಗಿ ತುಪ್ಪ ಹಾಕೊಳ್ಳೋದು. ಈಗ ನಾವು ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತಹ ಯಾವುದು ಸನ್ಫ್ಲವರ್ ಆಯಿಲ್ ಹಾಕ್ಬೋದಾ? ಸ್ವಲ್ಪ ಮೇಲಿಂದ ಹಾಕೊಳ್ಳಿ. ಎಷ್ಟು ಮೇಲಿಂದ ಸಾಕಾ?
ಸ್ವಲ್ಪ ಹಾಕಿ ತುಪ್ಪ ಹಾಕಿದರೆ ಇನ್ನೂ ಒಳ್ಳೆಯದಾಗ್ತದೆ. ಓಕೆ, ತುಪ್ಪ ಹಾಕಿದರೆ ಪರಿಮಳಕ್ಕೆಲ್ಲ ಒಳ್ಳೆಯದಲ್ಲ. ಮುಚ್ಚಿಡೋಣ. ಓಕೆ ಓಕೆ, ಈಗ ದೋಸೆ ರೆಡಿ ಆಗಿದೆಲ್ಲ, ಒಂದು ದೋಸೆ ರೆಡಿ ಆಗಿದೆ. ಓಕೆ ನೋಡುವ. ಓಕೆ, ಸಾಧಾರಣ ಆಗ್ತಾ ಬಂತು ದೋಸೆ. ಈಗ ನಾನು ಆಗ ಮಾಡಿಟ್ಟಂತ ಒಂದು ಸ್ಪೂನ್ ಕೊಡಿ ನೋಡು. ಇದನ್ನು ಸ್ವಲ್ಪ ಅಂದರೆ ಇದು ಚಟ್ನಿಯಲ್ಲಿಯೂ ತಿನ್ಬೋದು ಇದನ್ನು ಖಾಲಿ. ಬಟ್ ನಾನು ಹೀಗೆ ಇದು ಈಸಿ ಮಾಡಲಿಕ್ಕೆಲ್ಲ ಇದು ಮಾಡಿಟ್ಟು ಬೆಳಿಗ್ಗೆ ನಾವು ಮಸಾಲೆ ದೋಸೆ ತಿನ್ಬೋದು. ಹೌದು, ಈಗ ನಾನು ಇದನ್ನು ಸ್ವಲ್ಪ ಏನು ಮಾಡ್ತೀನಿ, ಇದನ್ನ ನಡುವಿಗೆ ಸ್ವಲ್ಪ ಹಾಕ್ಕೊಂಡು ಮಟರ್ ಮಸಾಲಾನ ಹಾಕ್ಕೊಂಡು ಎಷ್ಟು ನಿಮಗೆ ಬೇಕು ಅಷ್ಟನ್ನು ಹಾಕೊಳ್ಳೋದು. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತಲ್ಲ. ಯಾಕೆ ಹೇಳಿದ್ರೆ ಈ ಸ್ಯಾಮೆ ಎಂಬುದು ನಮ್ಮ ಅಕ್ಕಿ ಹಾಗೆ ಟೇಸ್ಟ್ ಇರುತ್ತೆ, ಬಟ್ ಒನ್ ಆಫ್ ದ ಹೆಲ್ದಿ ಫುಡ್. ಆದ್ರಿಂದಾಗಿ ನಾವು ಅದನ್ನು ಬೇಡದಿದ್ರೆ ಸಹ ತಿನ್ಬೇಕೆಂಬ. ಹೌದೌದು, ಈ ಮಟರ್ ಮಸಾಲೆ ಮೆಡ್ಲಿಗೆ ಹಾಕಿದಾಗ ಎಲ್ಲರೂ ತಿಂತಾರೆ. ಅದಕ್ಕೋಸ್ಕರ ನಾನು ಮಾಡಿ. ಚೆನ್ನಾಗಿ ಬಂದಿದೆ, ಇದಂತೂ ಮಸಾಲೆ ದೋಸೆನೇ ಆಗಿದೆ ಇದು ಮಾತ್ರ. ಹಾಗೆ ಓಕೆ, ಇನ್ನೊಂದು ಮಾಡುವ. ಸ್ವಲ್ಪ ನೀರು ಹಾಕ್ಕೊಂಡು, ಯಾಕೆಂದರೆ ಸುರಿಗೆ ಹಾಕುವಾಗ ಆಯಿಲ್ ಇದ್ದರೆ ಅವುಗಳು ಅಂಟಿಕೊಳ್ತವೆ, ಚೆನ್ನಾಗಿ ಬರುವುದಿಲ್ಲ ದೇಶದಿಂದ. ಅದು ನಾವು ಈ ಸ್ಟವಲ್ಲಿ ಮಾಡುವಾಗ ಜಾಸ್ತಿ ಆಯಿಲ್ ಹಾಕಿದ್ರೆ ಇದಾಗ್ತದಲ್ಲ, ಒಲೆಯಲ್ಲಿ ಮಾಡಿದರೆ ಸ್ವಲ್ಪ ಕಮ್ಮಿ ಆಗ್ತದೆ. ತೆಳುವಾಗಿ ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ಬರ್ತದೆ ಇದು ಮಾಡಿದ್ರೆ. ಹೌದಲ್ಲ, ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಸಾಕು. ಬೆಂದಿದೆ, ಬೆಂದ ಬಂತು. ಈಗ ನಡುವಲ್ಲಿ ಇದು ಹಾಕೊಳ್ಳೋಣ ಸ್ವಲ್ಪ. ನಾನು ಹೇಳಿದ ಹಾಗೆ ಖಾಲಿ ಚಟ್ನಿಯಲ್ಲಿ ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ತೆಗಿಯುವ, ಏನು ತೊಂದರೆ ಇಲ್ಲ. ಜಾಸ್ತಿ ಫ್ರೈ ಆದಷ್ಟು ಒಳ್ಳೇದಲ್ಲ. ಎಷ್ಟು ಫ್ರೈ ಆಯಿತು ಅಷ್ಟು ನಮಗೆ ತಿನ್ನಲಿಕ್ಕೆ. ರೋಸ್ಟ್ ಆಗಿ ನಾವು ಹೋಟೆಲಲ್ಲಿ ಹೇಳ್ತೀವಲ್ಲ, ರೋಸ್ಟ್ ಆಗಲಿ ರೋಸ್ಟ್ ಆಗಲಿ ರೋಸ್ಟ್ ಆಗಲಿ ಹಾಗೆ. ಓಕೆ, ದೋಸೆ ರೆಡಿ ಆಗಿದೆ. ಹಾಕೊಂಡಲ್ಲ. ಸಿರಿಧಾನ್ಯ ಸ್ಯಾಮೆಯಿಂದ ಮಾಡಿದಂತಹ ಮಸಾಲೆ ದೋಸೆ ರೆಡಿ ಆಗಿದೆ. ರೆಡಿ ಆಗಿದೆಲ್ಲ. ಪೊಟೇಟೊ ಹಾಕಿ ಸಹ ಪೊಟೇಟೊ ಬಾಜಿ ಮಾಡ್ತೇವೆ ನೋಡಿ, ಹಾಗೆ ಹಾಕಿ ಸಹ ಇದನ್ನು ಮಾಡಬಹುದು. ನಾವು ಆವಾಗಲೇ ಮಟರ್ ಮಸಾಲೆ ಮಾಡಿದ್ದಕ್ಕೆ ಅದನ್ನೇ ಇದಕ್ಕೆ ಹಾಕಿ ಈಸಿ ಆಗಲಿ ಮತ್ತೆ ಒಂದು ಡಿಫರೆಂಟ್ ಟೇಸ್ಟ್. ಯಾಕೆಂದ್ರೆ ಲೇಡೀಸ್ ಯಾವಾಗಲೂ ಏನು ಪ್ರಿಫರ್ ಮಾಡ್ತಾರೆ, ಟೇಸ್ಟ್ ಬೇಕು, ಪಟ್ ಆಗಬೇಕು, ಈಸಿ ಆಗಬೇಕು. ನೆಂಟರು ಅಲ್ಲಿ ಮನೆ ಹೊರಗಡೆ ಮಾತಾಡ್ತಿರುವಾಗ ಇಲ್ಲಿ ಅಡಿಗೆ ರೆಡಿ ಆಗಬೇಕಲ್ಲ, ಆ ಥರ. ಅದಕ್ಕೋಸ್ಕರ ಅದು ಈಸಿ ರೆಸಿಪಿ. ಓಕೆ, ಮಟರ್ ಸಿರಿಧಾನ್ಯದ ದೋಸೆ ಅಲ್ಲ, ಸಖತ್ತಾಗಿ ಬಂದಿದೆ. ಎಲ್ಲ ನಾವು ಏನು ಉದ್ದು ಎಲ್ಲ ಸಿರಿಧಾನ್ಯಗಳನ್ನು ನೆನೆಸಿಟ್ಟು ಒಂದು ದಿವಸ ಮೊದಲೇ ಮಾಡಿ ರೆಡಿ ಮಾಡಿದರೆ ಬೆಳಿಗ್ಗೆ ಅಂತೂ ದೋಸೆ ರೆಡಿ ಆಗ್ತದಲ್ಲ. ಸಖತ್ತಾಗಿದೆ, ಟೇಸ್ಟಿಯಾಗಿದೆ ಅಂತ ಅನ್ನಿಸ್ತಾ ಉಂಟು. ಟೇಸ್ಟ್ ನೋಡಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸಿರಿಧಾನ್ಯದ ದೋಸೆ ರೆಡಿ ಮಾಡಿ ಧನ್ಯಲತಾ ಮ್ಯಾಮ್ ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಸಾಮೆ ಅಕ್ಕಿಯ ಮಸಾಲೆ ದೋಸೆ ತಯಾರಿಸುವ ವಿಧಾನ. ಮೊದಲು 3 ಲೋಟ ಸಿರಿಧಾನ್ಯವಾದ ಸಾಮೆಗೆ 1 ಲೋಟದಷ್ಟು ಉದ್ದಿನಬೇಳೆ, ಮೆಂತೆ ಚಿಟಿಕೆಯಷ್ಟು, ಸಾಬಕ್ಕಿ 1 ಚಮಚವನ್ನು ಸೇರಿಸಿ 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 8 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಕಾದ ತವಾದ ಮೇಲೆ ನೀರನ್ನು ಚಿಮುಕಿಸಿ ಒರೆಸಿಕೊಳ್ಳಿ. ಆ ಬಳಿಕ ತೆಳ್ಳನೆ ದೋಸೆ ಹುಯ್ದು ತಯಾರಿಸಿದ ಮಟರ್ ಮಸಾಲ ಹಾಕಿ ಮಡಚಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸಾಮೆ ಅಕ್ಕಿಯ ಮಸಾಲೆ ದೋಸೆ ತಯಾರು. ಎಸ್ ಮ್ಯಾಮ್, ಇವಾಗ ಮಟರ್ ಮಸಾಲೆ ಮತ್ತು ಇನ್ನೊಂದು ಸಿರಿಧಾನ್ಯದ ದೋಸೆ ಎರಡು ರೆಡಿ ಆಗಿದೆ. ಎರಡನ್ನು ಒಟ್ಟಿಗೆ ತಿನ್ನುವಲ್ಲ? ಓಕೆ, ಅದಕ್ಕೆ ನೀವು ಚಟ್ನಿ ಕೂಡ ತಂದಿದ್ರಾ? ನಾನು ಕೊತ್ತಂಬರಿ ಸೊಪ್ಪಿಂದ ಮಾಡಿದಂಥ ಒಂದು ಹೆಲ್ದಿ ಚಟ್ನಿ ಸಹ ತಂದಿದೆ. ಕೊತ್ತಂಬರಿ ಸೊಪ್ಪಲ್ಲ, ನಾರ್ಮಲ್ ನಾವು ಇದು ಏನು ತೋಟದಲ್ಲಿ ಸಿಗುತ್ತಲ್ಲ ಆ ಚಟ್ನಿ, ಅದೇನು ಊಟಕ್ಕೆಲ್ಲ ಬಳಸ್ತೇವಲ್ಲ, ತಿಮರ ಚಟ್ನಿ ಎಲ್ಲ. ತಿಮರ ಚಟ್ನಿ ಸಹ ಒಳ್ಳೆ ಆಗ್ತದೆ, ಅದು ಒಂದು ಹೆಲ್ದಿ, ಅದು ಊಟಕ್ಕೆ ಒಳ್ಳೆಯದು. ಇದು ದೋಸೆಗೆ ಒಳ್ಳೆಯದಲ್ಲ ಕೊತ್ತಂಬರಿ. ಓಕೆ, ತಗೊಳ್ಳಿ.
ತಗೊಂಡು ನೋಡಿ, ನೀವು ತಿಂದು ಹೇಳಬೇಕು ನನಗೆ. ಓಕೆ, ನೀವು ಕೂಡ ಜೊತೆ ತಿನ್ನಬೇಕಲ್ಲ, ಜೊತೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಖಾಲಿ ಧಾನ್ಯದ ದೋಸೆ. ಒಟ್ಟಿಗೆ ಅದಕ್ಕೆ ನಾವು ಮಟರ್ ಮಸಾಲೆಯನ್ನು ಸೇರಿಸುವ. ಒಟ್ಟಿಗೆ ತಿನ್ಬೋದು, ಹಾಗೆ ತಿನ್ಬೋದು. ಇದು ಸಾಕಾಗುಂಟು ಮಾತ್ರ. ಇದರ ಜೊತೆ ಒಂದು ಟೀ ಎಲ್ಲ ಇದ್ದರೆ ಎರಡನ್ನು ಇಲ್ಲೇ ಖಾಲಿ ಮಾಡ್ಬೋದು. ಹಾಗೆ ಅನಿಸ್ತುಂಟು. ಒಂದು ನಮ್ಮದು ಮಸಾಲೆ ದೋಸೆ ಹಾಗೆ ಬರಲಿಲ್ವಾ? ಸೇಮ್ ಹಾಗೆ ಉಂಟು. ಆದರೆ ನಾವು ಸ್ಪೆಷಲ್ ಆಗಿ ಮಟರ್ ಮಸಾಲೆ ಹಾಕಿದ ಕಾರಣ ಅದು ಮಟರ್ ಮಸಾಲೆ ಜಾಸ್ತಿ ಇದು ಬರ್ತಲ್ಲ. ಯಾಕೆ ಹೇಳಿದ್ರೆ ಇದು ನಮ್ಮ ಅಕ್ಕಿಯಿಂದ ಮಾಡಿದ ದೋಸೆಗಿಂತ ಸಹ ತುಂಬ ಹೆಲ್ದಿ, ಚೆನ್ನಾಗಿರುತ್ತೆ. ನೀವು ಆವಾಗ ಹೇಳಿದ್ರಿ ಟೇಸ್ಟ್ ಉದ್ದಿನಲ್ಲಿ ಬರೋದಷ್ಟು ಬರೋದಿಲ್ಲ ಅಂತ, ಬಟ್ ಇದನ್ನ ನೋಡುವಾಗ ಸೇಮ್ ಅದೇ ಥರ ಬರ್ತದೆ. ಅದೇ ಇದರ ಟೇಸ್ಟೇ ಬೇರೆ ಉಂಟು. ಓಕೆ, ಅದನ್ನು ನಾವು ಇನ್ನೊಮ್ಮೆ ಚಟ್ನಿಯಲ್ಲಿ ನೋಡುವಲ್ಲ. ಹೌದು, ಕರೆಕ್ಟ್. ಚಟ್ನಿಯಲ್ಲಿ ಸಹ ಅದು ಟೇಸ್ಟ್ ನೋಡುವ. ನೀವು ಮನೆಯಲ್ಲೆಲ್ಲ ಈ ಥರ ಅಡುಗೆ ನೀವೇ ಮಾಡೋದಲ್ಲ? ಫಸ್ಟ್ ಯಾವುದು ಮಾಡಲಿಕ್ಕೆ ಆಗ್ತದೆ ಅಂಥದ್ದನ್ನು ಮಾಡೋದು. ಯಾಕೆಂದರೆ ಮುಂಚೆ ನಾನು ಟೀಚಿಂಗ್ಗೆ ಹೋಗುವಾಗ ಬೆಳಿಗ್ಗೆ ಬೇಗ ಎಲ್ಲ ಆಗಿ ಹೋಗಬೇಕಲ್ಲ. ಇದು ಚಟ್ನಿಯಲ್ಲಿ ಕೂಡ ಸಾಕಾಗುಂಟು. ಇದನ್ನು ಮಟರ್ ಮಸಾಲೆ ಜೊತೆ ತಿನ್ಬೋದು, ಚಟ್ನಿಯಲ್ಲಿ ಕೂಡ ತಿನ್ಬೋದು. ಎಸ್ ಮ್ಯಾಮ್, ಎರಡು ಕೂಡ ಡಿಶ್ ಚೆನ್ನಾಗಿ ಬಂದಿದೆ. ನೀವಂತೂ ಎಲ್ಲದಲ್ಲಿ ಬೇಗ ಮಾಡೋದು, ಏನು ಟಿಫಿನಿಗೆಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ರೆಡಿ ಮಾಡೋದಕ್ಕೆ ಬೇಗ ಮಾಡ್ತಾರೆ. ಇದು ರಪ್ಪ ಒಂದು 5 ನಿಮಿಷದಲ್ಲಿ ಎಲ್ಲನೂ ಎರಡು ಅಡುಗೆನೂ ಮಾಡ್ಬೋದಲ್ಲ? ಎಲ್ಲ ಇದು ರಾತ್ರಿ ಮಾಡಿಟ್ರೆ ಬೆಳಿಗ್ಗೆ ಹೊಯ್ದ್ರೆ ಆಯ್ತು ಅಷ್ಟೇ. ಓಕೆ, ಎರಡು ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ ಎರಡು ಅಡುಗೆ ಮಾಡಿ? ನನಗೆ ಯಾವಾಗಲೂ ಖುಷಿಯೇ. ನಿಮ್ಮ ಅಡಿಗೆ ಮನೆಗೆ ಬರೋದು ಹೇಳಿದರೆ ನನಗೆ ಯಾವತ್ತೂ ಖುಷಿಯೇ. ಮನೆ ಅಡಿಗೆ ಮನೆಗೆ ಹೋದಾಗ ನನ್ನ ಅಡಿಗೆ ಮನೆ ಹಾಗೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎರಡು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿ ಕೂಡ ಆಗಿ ಬಂದಿದೆ. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಾವು ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕೇ ಬೇಕು. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ವೆರಿ ಹೆಲ್ದಿ ಆಯಿಲ್ ಅಲ್ವಾ? ಹೌದು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಧನ್ಯಲತಾ ಮ್ಯಾಮ್. ಒಂದು ಸಿರಿಧಾನ್ಯಗಳ ದೋಸೆ, ಇನ್ನೊಂದು ಮಟರ್ ಮಸಾಲೆ, ಎರಡು ಕೂಡ ಸಾಕಾಗಿ ಟೇಸ್ಟಿಯಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಾನಂತೂ ಇದನ್ನು ಖಾಲಿ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಹಾಗಾದರೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.